ತಾವೆಲ್ಲ ಕಾರ್ಕಳ ಜೈನ ಸಮಾಜ ಸೇರಿ ಹಾಗೂ ಸಾಧು ಸಂತರ ಮಹಾತ್ಮರ ಸ್ವಾಗತ ಮಾಡಿದರೆ, ಚಾತುರ್ಮಾಸ ನಿಮಿತ್ತ ಎಲ್ಲ ಶ್ರಾವಕ ಸುತ್ತಮುತ್ತ ಎಲ್ಲ ಊರಿನವರೆಲ್ಲ ಬಂದಿದ್ದರಲ್ಲಿ ಸ್ವಾಗತ ಭಾಗಿಯಾದರೆ, ಕೇವಲ ನನ್ನ ಸ್ವಾಗತ ಮಾಡಲಿಲ್ಲ, ಸ್ವಾಗತ ಯಾರಿಗೆ ಮಾಡಿದ್ರಿ ಅಂದರೆ ನನಗಲ್ಲ, ನೀವು ಸ್ವಾಮಿ ಗೊಮಟೇಶ್ ಬಾಹುಬಲಿ ಭಗವಾನರ ರೂಪ ಏನಿದೆಯೋ ಅದಕ್ಕೆ ನೀವೆಲ್ಲ ಸ್ವಾಗತ ಮಾಡಿದಿರಿ. ಅಂಥ ಮಹಾ ಗೊಮಟೇಶ್ ಬಾಹುಬಲಿ ಭಗವಾನ ಆ ರೂಪ ಏನಿದೆಯೋ, ಆ ದಿಗಂಬರ ರೂಪ ಏನಿದೆಯೋ ಆ ಗೊಮಟೇಶ್ ಬಾಹುಬಲಿ ಭಗವಾನ್ಗೆ ನೀವು ಸ್ವಾಗತ ಮಾಡಿದಿರಿ. ಮಾನಬಂಧು, ತಾವೆಲ್ಲರೂ ಹಳ್ಳಿಯಿಂದ ಬಂದು ಸುತ್ತಮುತ್ತವ್ರನ್ನೆಲ್ಲ ಬಂದು ಇದರಲ್ಲಿ ಭಾಗಿಯಾಗಿದ್ರಿ. ಎಲ್ಲರಿಗೂ ನಮ್ಮ ಆಶೀರ್ವಾದ. ಚಾತುರ್ಮಾಸ ಪ್ರವೇಶ ಎಷ್ಟು ಖುಷಿಯಿಂದ, ಭಕ್ತಿಯಿಂದ, ಉತ್ಸಾಹದಿಂದ ಎಲ್ಲ ಇಲ್ಲಿ ನಮ್ಮ ಸ್ವಾಮೀಜಿಯವರು ಕೂಡ ಅದರಲ್ಲಿ ಭಾಗಿಯಾಗಿ ಅವರು ಒಂದು ಭಾವನೆ ಪ್ರಕಟ ಮಾಡಿಕೊಂಡ್ರು. ಹಾಗೆಯೇ ಇಲ್ಲಿರುವಂಥ ಪದಾಧಿಕಾರಿ ಆಗಿರ್ಬೋದು, ನಮ್ಮ ಡಾಕ್ಟರ್ ಶ್ರೀಮಾನ್ ವೀರೇಂದ್ರ ಹೆಗಡೆಜಿಯವರು ಪೂಜೆಯವರು ಆಗಿರ್ಬೋದು, ಹಾಗೂ ನಮ್ಮ ಕಾರ್ಕಳ ಸೀಮೆಗೆ ಬೇಕಾದಂಥ ಶ್ರೀ ಎನ್ ರಾಜೇಂದ್ರ ಕುಮಾರ್ ಆಗಿರ್ಬೋದು, ಹಾಗೂ ಎಲ್ಲ ಸಮಸ್ತ ಶ್ರಾವಕರೆಲ್ಲ ಸೇರಿದ್ರಲ್ಲಿ ಪದಾಧಿಕಾರಿಗಳು, ಚಾತುರ್ಮಾಸ ಕಮಿಟಿ, ಜೈನ ಮೇಲನ ಎಲ್ಲ ಸೇರಿ ಒಗ್ಗಟ್ಟು ಸೇರಿ ಎಲ್ಲ ಇದರಲ್ಲಿ ಭಾಗಿಯಾಗಿ ತುಂಬ ಸ್ವಾಗತನ ಮಾಡಿದ್ರಿ. ಇದರಲ್ಲಿ ತುಂಬ ಮತ್ತು ಹಿನ್ನೆಲೆ ಪಾಪ ಪರದೆ ಹಿಂದೆಗಳೆಲ್ಲ ಏನೇನು ಕೆಲಸ ಮಾಡ್ತಿದ್ದಾರೋ, ಈ ಚಾತುರ್ಮಾಸ ಆಗಿರ್ಬೋದು, ಮಹಾಮಸ್ತಕ ಅಭಿಷೇಕ ಆಗಿರ್ಬೋದು, ಅದರಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರಲ್ಲ, ಅವ್ರಿಗೂ ಕೂಡ ಭಗವಂತನ ಪ್ರಾರ್ಥನೆ ಮಾಡ್ತಾನೆ. ಚಾತುರ್ಮಾಸ ಅಷ್ಟಂತ ತಿಳ್ಕೊಬೇಡಿ, ಮಹಾಮಸ್ತಕ ಅಭಿಷೇಕಿಗೆ ಒಂದು ಮೊದಲಿದು ಒಂದು ಭೂಮಿಕಾ ಅಂತ ತಿಳ್ಕೊಂಡು ಅದರೆಲ್ಲ ಕಾರ್ಯಗಳಲ್ಲಿ ಎಲ್ಲರೂ ಸಹ ಅದರಲ್ಲಿ ಕೊಡ್ತಾ ಇದ್ದಾರಲ್ಲ, ಅವ್ರಿಗೆ ಭಗವಂತನ ಪ್ರಾರ್ಥನೆ, ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಇನ್ನೂ ಇದನ್ನು ಮುಂದುವರಿತಾ ಇರಬೇಕಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಈ ಬಾಹುಬಲಿ ಮಹಾಮಸ್ತಕ ಅಭಿಷೇಕ ನಿಮಿತ್ತದಿಂದ ಚಾತುರ್ಮಾಸದಲ್ಲಿ ತಾವೆಲ್ಲರೂ ಅದರಲ್ಲಿ ಒಗ್ಗಟ್ಟಾಗಿ ಮತ್ತು ಅದನ್ನು ಮುಂದೆ ಬರ್ತಾ ಇದ್ದೀರಿ, ಕಾರ್ಯನ ಮುಂದೆ ನಡೆಸ್ತಾ ಇದ್ದೀರಿ. ಈ ಚಾತುರ್ಮಾಸದಲ್ಲಿ ನೀವು ನಮ್ಮ ಸ್ವಾಗತ ಮಾಡಿದ ಮೇಲೆ ಈಗ ಈ 4 ತಿಂಗಳು ಚಾತುರ್ಮಾಸ ಅಂದರೆ 4 ತಿಂಗಳು, ಆ 4 ತಿಂಗಳಲ್ಲಿ ತಾವೆಲ್ಲರೂ ಮೇಲಿಂದ ಮಳೆ ಬಂತು, ಮೇಲಿಂದ ಮಳೆ ಬಂದ ಮೇಲೆ ಭವನಗಳೆಲ್ಲ ತೊಳೆದು ಹೋಗ್ತವೆ. ಈ ಕಲ್ಯಾಣ ಮಂಟಪನೂ ಕೂಡ ತೊಳೆದು ಹೋಯಿತು. ಮೇಲಿಂದ ಮೇಘರಾಜ ಬಂದ ಮೇಲೆ ಎಲ್ಲ ಹೊಲ ಗದ್ದೆಗಳು ಎಲ್ಲ ಊರೋಡು ಎಲ್ಲ ಮನೆ ಸ್ವಚ್ಛ ಆಗ್ತದೆ. ಆದರೆ ಈ 4 ತಿಂಗಳು ನೀವೆಲ್ಲ ಸಮಸ್ತ ಶ್ರಾವಕರು ಬಂದರೆ ಕೇವಲ ನಿಮ್ಮ ಶರೀರ ಎಲ್ಲ ಇಲ್ಲಿ ಆತ್ಮಶುದ್ಧಿಗೋಸ್ಕರ ಈ ಚಾತುರ್ಮಾಸ ಒಂದು ಅಧ್ಯಾತ್ಮದ ಮಾನ್ಸೂನನ್ನು ನಿಮ್ಮ ತುಳುನಾಡದಲ್ಲಿ, ಕರ್ನಾಟಕದಲ್ಲಿ, ಕಾರ್ಕಳದಲ್ಲಿ ನಾವು ತೊಗೊಂಬಂದಿದ್ದೆವು. ಈ ಅಧ್ಯಾತ್ಮದಲ್ಲಿ ಮಾನ್ಸೂನದಲ್ಲಿ ಬಂದು ತಾವು ಕುಳಿತುಕೊಂಡು ಧ್ಯಾನ ಪ್ರಕಾರ ಕೇಳಿಕೊಂಡು ತಮ್ಮ ಆತ್ಮಶುದ್ಧಿಗಳು ಮಾಡ್ಕೋಬೇಕು. ಮತ್ತು ತುಂಬ ಹೇಳೋದಿದೆ ಮುಂದಕ್ಕಿನ ಚಾತುರ್ಮಾಸದಲ್ಲಿ, ನಿಮಗೆ 2ನೇ ತಾರೀಕಿನ ನಂತರ ಮತ್ತು ಇನ್ನೂ ತುಂಬ ಹೇಳೋದಿದೆ. ಆದರೆ ಈ ಚಾತುರ್ಮಾಸದಲ್ಲಿ ತಾವೆಲ್ಲರೂ ಇಲ್ಲಿ ಸಲಹೆಗಾರಾಗಬೇಡಿ, ಸಹಕಾರ ಕೊಡೋರಾಗಿ. ಸಲಹೆಗಾರಾಗಬೇಡಿ, ಏನಾಗಬಾರ್ದು, ಸಲಹೆಗಾರ ಆಗಬೇಡಿ, ಇಲ್ಲಿ ಸಹಕಾರ. ಈ ಚಾತುರ್ಮಾಸ ಆಗಿರ್ಬೋದು, ಗೊಮಟೇಶ್ ಬಾಹುಬಲಿ ಮಹಾಮಸ್ತಕ ಅಭಿಷೇಕ ಆಗಿರ್ಬೋದು, ಇಲ್ಲಿ ಕಮಿಟಿಯವರಾಗಿರ್ಬೋದು, ಎಲ್ಲರಿಗೂ ಅವರಿಗೆ ಸಹಕಾರ ಕೊಡ್ರಿ, ಸಹಯೋಗ ಕೊಡ್ರಿ. ಆವಾಗ ನಿಮ್ಮ ಇಲ್ಲಿ ಚಾತುರ್ಮಾಸ ಮಹಾಮಸ್ತಕ ಇನ್ನೂ ಮುಂದುವರಿತಾ ಇರ್ತದೆ. ಅದು ಭಗವಂತನಿಗೆ ಪ್ರಾರ್ಥನೆ ಮಾಡುವ. ಮತ್ತು ನೀವೆಲ್ಲರೂ ಇಲ್ಲಿ ಬರಬೇಕಾದ್ರೆ, ಚಾತುರ್ಮಾಸದಲ್ಲಿ ಮಹಾಮಸ್ತಕ ಅಭಿಷೇಕದಲ್ಲಿ ಬರಬೇಕಾದ್ರೆ ಇಲ್ಲಿ ಈ ಚಾತುರ್ಮಾಸ ನಿಮಿತ್ತದ ಅನಾವಶ್ಯಕ ದುಡ್ಡು ಖರ್ಚು ಮಾಡೋದು ಬೇಡ. ಒಂದು ಒಳ್ಳೆ ರೀತಿಯಿಂದ ಸಿಂಪಲ್ ಆಗಿ ಆನಂದವಾಗಿ ಇಲ್ಲಿ ಕೇವಲ ಆತ್ಮ ಕಲ್ಯಾಣಗೋಸ್ಕರ ನಾವು ಈ ಚಾತುರ್ಮಾಸ ಮಾಡೋಣ, ಆತ್ಮ ಶುದ್ಧಿಗೋಸ್ಕರ ಮಾಡೋಣ. ಸುಮ್ಮನೆ ಅನಾವಶ್ಯಕ ದುಡ್ಡು ಖರ್ಚು ಮಾಡೋದು ಬೇಡ. ನೀವು ಈ ಮಹಾಮಸ್ತಕ ಅಭಿಷೇಕ ಬರ್ತಾ ಇದೆ, ಅದಕ್ಕೆಲ್ಲ ಮುಂದೆ ಅದನ್ನ ದೃಷ್ಟಿ ಇಟ್ಟುಕೊಂಡು ನಾವು ಮುಂದೆ ಈ ಚಾತುರ್ಮಾಸದ ಭೂಮಿಕಾ ಮಾಡ್ಕೊಂಡು ಹೋಗೋಣ. ಅದಕ್ಕೆ ಈ ಅನಾವಶ್ಯಕದಲ್ಲಿ ಇದು ಮಾಡೋದು ಬೇಡ. ಈ ಆತ್ಮಶುದ್ಧಿಗೋಸ್ಕರ ನಾನು ನಿಮ್ಮ ಊರಿಗೆ, ಈ ಕಾರ್ಕಳ ಸೀಮೆಗೆ ಇಲ್ಲಿ ನಾನು ನಿಮ್ಮ ಇದಕ್ಕೆ ಬಂದಿರೋದು, ನಾ ಹಾಲಾಗಿ ಬಂದಿದ್ದೇನೆ. ಏನಾಗಿ ಬಂದಿದ್ದೀನಿ? ಹಾಲು ಆಗಿ ಬಂದಿದ್ದೀನಿ. ನೀವೆಲ್ಲರ ಸಕ್ರಿಯಾಗಿ ಬನ್ನಿ. ನಾವು ಸ್ವಾಮೀಜಿಯರು, ಸಂತರು, ಮಹಾತ್ಮರು ಹಾಲಾಗಿ ನಿಂತಿದ್ದೀವಿ. ನೀವೆಲ್ಲ ಸಕ್ರಿಯಾಗಿ ಬನ್ನಿ. ಆ ಹಾಲು ಮತ್ತು ಸಕ್ಕರೆ ಸೇರಿದ ಮೇಲೆ ಎಲ್ಲರಿಗೂ ಏನಾಗ್ತದೆ?
ಆನಂದ ತೃಪ್ತಿ ಸಿಗ್ತದೆ. ಅದರ ಜೊತೆಗೆ ನಿಂಬೆ ರಸ ಆಗಿ ಬರಬೇಡಿ. ನಿಂಬೆನ ರಸ ಆದರೆ ಏನಾಗ್ತದೆ ಅಂದರೆ, ಜೋ ಹಮ್ दूध बन करके आए हैं, दूध बन करके आए हैं, आप लोग क्या बन के आना है? शक्कर बनकर, चीनी बन करके आना है. जो दूध और चीनी मिल जाता है वो मिश्री बन जाती है, शरबत बन जाती है, मिल्क अच्छा गुड़ हो जाता है. पीने के बाद वो वहाँ पर अपना तृप्ति मिलते हैं. उसके साथ नींबू का खट्टा बन करके मत आना, वो पनीर भी बन सकता है. तो इसलिए ಅಂದ್ರೆ ಪನ್ನೀರನ್ನು ಆಗ್ಬೋದು. ಅರ್ಥ ಆಗತ್ತತ್ರಿ ನನ್ನ ಮಾತು? ಎಲ್ಲರೂ ಚೆಂದಾಗಿ ಖುಷಿಯಿಂದ ಈ ಚಾತುರ್ಮಾಸದಲ್ಲಿ ಬಂದು ಟೈಮ್ ಪ್ರಕಾರ ಇಲ್ಲಿ ಕಮಿಟಿಯವರು ನಾವು ಏನು ಮಾತಾಡಿಕೊಂಡು ಒಂದು ಸರಿಯಾಗಿ ಆ ವೇಳಾಪಟ್ಟಿ ಪ್ರಕಾರ ಟೈಮ್ ಪ್ರಕಾರ ನೀವು ಅಲ್ಲಿ ಬಂದು ಅದರ ಭಾಗಿಯಾಗಿ ಆಹಾರ ಆಗಿರ್ಬೋದು, ಪ್ರವಚನ ಆಗಿರ್ಬೋದು, ಸ್ವಾಧ್ಯಾಯ ಆಗಿರ್ಬೋದು, ಎಲ್ಲರೂ ಅದರಲ್ಲಿ ಭಾಗವಹಿಸಿ ಈ ಪ್ರವೇಶದ ನಿಮಿತ್ತದಿಂದ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತಕ್ಕೆ ಒಂದು ಸಂದೇಶ ಹೋಗಬೇಕು. 12 ವರ್ಷದ ನಂತರ ಇಲ್ಲಿ ಮಹಾಮಸ್ತಕಾಭಿಷೇಕ. ನಾ ಮೊದಲೂ ಕೂಡ 12 ವರ್ಷದ ಹಿಂದೆ ನಾ ಕಳಸ ಚಾತುರ್ಮಾಸ ಮಾಡಿದಾಗ ನಮ್ಮ ಎನ್ ರಾಜೇಂದ್ರರು, MK ವಿಜಯರವರು ಎಲ್ಲ ಭಟ್ಟಾರಕ ಸ್ವಾಮೀಜಿಯವರೆಲ್ಲ ಸೇರಿಕೊಂಡು ಕಾರ್ಕಳ ಜೈನ ಸಮಾಜ ಎಲ್ಲ ಸೇರಿಕೊಂಡು ಅಲ್ಲಿ ಬಂದು ಆಹ್ವಾನ ಮಾಡಿದರು ಕಳಸ ಸೀಮೆಯಲ್ಲಿ. ಅಲ್ಲಿ ಕೂಡ ಬಂದು ಅವಾಗ 2015ರಲ್ಲಿ ಇಲ್ಲಿ ಮಹಾಮಸ್ತಕಾಭಿಷೇಕ ಆಗಿತ್ತು. ಇನ್ನು 12 ವರ್ಷ ಅಂತ ನನಗೊಂದು ಭಾಗ್ಯ, ಇನ್ನೊಂದು ಸಲ ನನಗೆ ಮಹಾಮಸ್ತಕಾಭಿಷೇಕ ನೋಡುವಂಥ ಭಾಗ್ಯ ಸಿಕ್ಕಿದೆ. ಅದ್ರ ನಿಮಿತ್ತ ಈ ಚಾತುರ್ಮಾಸದಲ್ಲಿ ನಾವೆಲ್ಲರೂ ಸೇರಿಕೊಂಡು ಸಹಕಾರ ಕೊಟ್ಟು ಸಹಯೋಗ ಕೊಟ್ಟು ನಾವು ಅಲ್ಲಿ ಏನೇದು ಮಾಡದೆ ಆಡಂಬರ ಇದನ್ನು ಮಾಡಿದ್ರೆ ಅನಾವಶ್ಯಕ ದುಡ್ಡು ಖರ್ಚು ಮಾಡದೆ ನಾವೆಲ್ಲರೂ ಸೇರಿಕೊಂಡದ್ರ ಭಾಗಿಗೆ ಆತ್ಮ ಪರಮಾತ್ಮ ಮಾಡ್ಕೊಳ್ಳೋಣ. ಆ ಬಾಹುಬಲಿ ಭಗವಾನ ಪೂಜೆ ಮಾಡಿದ್ರು ನಮ್ಮ ಆತ್ಮಶುದ್ಧಿಗೋಸ್ಕರ ಇದರಲ್ಲಿ ಭಾಗಿಯಾಗೋಣ. ಬನ್ನಿ, ಇದರಲ್ಲಿ ಚಾತುರ್ಮಾಸದಲ್ಲಿ ಮತ್ತು ನಮ್ಮ ಇಲ್ಲಂಥವ್ರು ಎಲ್ಲ ಬಂದಂಥ ನಮ್ಮ ಈ ಕಮಿಟಿಯವರಿಗೆ ಎಲ್ಲರಿಗೂ ನನ್ನ ಆಶೀರ್ವಾದ. ಸುತ್ತಮುತ್ತ ಊರಿನವರು ಎಲ್ಲರೂ ಬಂದವರಿಗೆ ನನ್ನ ಆಶೀರ್ವಾದ. ಈಗ ನೋಡಿ ನಮ್ಮ ಸಂಘದಲ್ಲಿ ಆಚಾರ್ಯ ಪುಷ್ಪದಂತ ಸಾಗರ ಮಹಾರಾಜ ಶಿಷ್ಯರಾದಂಥ ಆಚಾರ್ಯ ಪ್ರಮುಖ ಸಾಗರ ಮಹಾರಾಜರು ಅವರ ಶಿಷ್ಯರಾದಂಥ ಎಲ್ಲ ಸಂಘ ಮಹಾರಾಜರದಲ್ಲಿ ಪ್ರವೇಶ ಆಗ್ತದೆ. ನೀವು ಹೋಗಿ ಅಂತ ಕಳಿಸಿದ್ದಾರೆ. ನಮ್ಮ ಚಿಕ್ಕದ ನೋಡಿ ಎಷ್ಟು ವಯಸ್ಸಿನವರು ದೀಕ್ಷೆ ತಗೊಂಡು ನಿಮಗಿಂತ ಏಜ್ ಅವರು 60-70 ವಯಸ್ಸಿನಲ್ಲಿ ಅವರು ಸಂಯಮ ಧಾರಣೆ ಮಾಡಿಕೊಂಡು ನಮ್ಮ ಸಂಘ ಮಹಾರಾಜರು ಇಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಕಾರ್ಕಳ ಮಹಾಮಸ್ತಕಾಭಿಷೇಕ ಆಗದಿದೆ, ಅದಕ್ಕೆ ಅವ್ರ ಪ್ರವೇಶಿಗೂ ಕೂಡ ಅವರೆಲ್ಲ ನಮ್ಮ ಕ್ಷುಲ್ಲಕರು ಕ್ಷುಲ್ಲಿಕ ಮಾತಾಜರು ಬಂದಿದ್ದಾರೆ. ಅಂತ ಕ್ಷುಲ್ಲಿಕರ ಜೋರಾಯ್ತು ಪಡೆ ಅವರಿಗೆ ಇಚ್ಛಾಮಿ ಹೇಳ್ತಾ ಅನುಮೋದನ ಮಾಡಬೇಕು. ನೋಡಿ, ನಿಮ್ಮ ಚಾತುರ್ಮಾಸದಲ್ಲಿ ಈ ನಮ್ಮ ಪ್ರಮುಖ ಸಾರಮಾರ ಅವರು ಅಲ್ಲಿ ಕಳಿಸಿದ್ದಾರೆ ಅಂದರೆ ಪ್ರವೇಶ ನಿಮ್ಮ ಚಾತುರ್ಮಾಸನ ಸಕ್ಸಸ್. ಇಂಥ ವಯಸ್ಸದಲ್ಲಿ ಈ 3 ಮಂದಿ ಮಾತಾಜಿ ಪದ್ಮಾಂಬ ಅವ್ರಿಗೆ ನಾ ಹೆಸರು ಹೇಳ್ತಿರ್ತೇನೆ, ಪದ್ಮಾವತಿ, ಕುಷ್ಮಾಣಿನಿ, ಜ್ವಾಲಾಮಣಿ ಅಂತ ಹೆಸರ್ತಾರೆ. ಇವು ಗಣಪ ಅಂತ ಗೌತಮ್ ಗಣಪ ಅಂತ ಹೇಳ್ತಿರ್ತೀವಿ. ಅದಕ್ಕೆ ಇವರು ಕೂಡ ಈ ಇದರಲ್ಲಿ ಬಂದಿದ್ದಾರೆ. ಅವರ ಹೆಸರು ಹಂಗಲ್ಲ, ನಾನು ಹಂಗೆ ಪ್ರೀತಿಯಿಂದ ಕರಿತೇನೆ ಅವರಿಗೆ. ಅದು ಕೂಡ ಇಂತಹ ಚಾತುರ್ಮಾಸದಲ್ಲಿ ಬಂದು ನಿಮಗೆ ಪ್ರವೇಶ ಮಾಡಿದಾರೆ ಅಂದರೆ ನಿಮ್ಮ ಚಾತುರ್ಮಾಸ ನಿಮ್ಮ ಮಹಾಮಸ್ತಕಾಭಿಷೇಕನೂ ಎಲ್ಲ ದೊಡ್ಡ ಸಫಲತನ ಆಗ್ತತಿ, ಸಕ್ಸಸ್ ಆಗಿ ಹೋಗ್ತತೆ. ಇದು ಮಾಡಿಬಂದು ಅವರು ಕೂಡ ಬಂದಿದ್ದಾರೆ. ಇಲ್ಲೆಲ್ಲ ಸಮಾಜದವರು ಕಮಿಟಿಯವರು ನಮ್ಮ ಇಲ್ಲಿ ಪುರೋಹಿತರಿದ್ದಾರೆ. ಹಾಗೆ ನಮ್ಮ ಇಲ್ಲಿ ಕಾಂಗ್ರೆಸ್ ನೇತಾರದವರು ಶ್ರೀಮಾನ್ ಉದಯ ಶೆಟ್ಟಿಯವರು ಅಲ್ಲಿ ಸೂಡಿ ಬಸ್ಸದಲ್ಲಿ ಬಂದರು. ಅವರು ಕೂಡ ಅಲ್ಲಿ ಬಂದು ಅವರು ಕೂಡ ಒಂದು ಈ ಭಾಗಿಯಾಗಿದ್ದಾರೆ. ಅವರಿಗೂ ಜೋರಾಗಿ ಚಪ್ಪಲ್ ತಟ್ಟಿ ಇದು ಸ್ವಾಗತ ಮಾಡಬೇಕು ಅವರಿಗೆ. ಈಗ ಇವರು ಬರ್ತಾ ಇದ್ದಾರೆ. ಶ್ರೀಮಾನ್ ಸುನಿಲ್ ಅವರು MLA ಅವರು ಕೂಡ ಬರ್ತಾ ಇದ್ದಾರೆ. ಅವರಿಗೂ ಜೋರ ಚಪ್ಪಲ್ ತಟ್ಟಿ ಅವರು ಕೂಡ